ನಮಸ್ಕಾರ. ಆ, ಇಲ್ಲಿ ಅಭಿಜಿತ್ ಮಂಟ್ರು ಅಂತ. ಆ, ಎಲ್ಲರಿಗೂ ಧನ್ಯವಾದಗಳು. ನನ್ನ ವಿಡಿಯೋನ ಶೇರ್ ಮಾಡಿದ್ದಕ್ಕೆ ಹಾಗೂ ಕಮೆಂಟ್ ಮಾಡಿದ್ದಕ್ಕೆ ಹಾಗೂ ನಿಮ್ಮಿಂದ ತುಂಬ ಸಪೋರ್ಟ್ ಸಿಕ್ತು. ಹಾಗೂ ನನ್ನ ರೈತ ಬಂಧುಗಳು ನನ್ನ ವಿಡಿಯೋ ನೋಡಿ ತುಂಬ ಖುಷಿಪಟ್ಟರು. ಹಾಗೂ ನನ್ನ ಎಲ್ಲ ರೈತ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ತು ನನಗೆ. ನಾನು ಹುಬ್ಬಳ್ಳಿಗೆ ಹೋದಾಗ ಅಲ್ಲೊಂದು ಊರಿಗೆ ಹೋಗಿದ್ದೆ. ಅದು ನೂಲ್ವಿ ಅಂತ ಊರು. ಅದು ನನ್ನ ಊರು. ಆ ಊರಿನ ಗ್ರಾಮ ಪಂಚಾಯತ್ತು ಹೋದಾಗ ತುಂಬ ಸ್ಕೀಮ್ಗಳಿವೆ ರೈತರಿಗೆ. ಆದರೆ ಈ ದೊಡ್ಡ ಮಟ್ಟದ ರೈತರು ಏನಂತಾರಲ್ಲ, ಊರಿನ ಗೌಡ್ರು ಅವ್ರಿಗೆ ಈ ಸ್ಕೀಮ್ ಬಗ್ಗೆ ಗೊತ್ತಿದೆ. ಯಾಕಂದರೆ ಅವ್ರು ಕಂಟಿನ್ಯೂ ಟಚ್ಚಲ್ಲಿರ್ತಾರೆ ಏನು ಪಂಚಾಯತ್ ಆಫೀಸರ್ಗಳ ಜೊತೆ. ಆದರೆ ಕೆಳಗಿನ ಏನು ಸಣ್ಣ ರೈತರಲ್ಲ, ಅವ್ರಿಗೆ ಇದು ಸ್ಕೀಮ್ ಬಗ್ಗೆ ಏನೂ ಗೊತ್ತಾಗಲ್ಲ. ಗೋರ್ಮೆಂಟ್ ಏನು ಮಿಸ್ಟೇಕ್ ಮಾಡ್ತಿದೆ ಅಂದರೆ, ಅವರು ಈ ಸ್ಕೀಮ್ಗಳ ಬಗ್ಗೆ ಪ್ರಚಾರ ಮಾಡ್ತಿಲ್ಲ. ಅದರಿಂದ ಅವ್ರಿಗೆ ಆ ಸ್ಕೀಮ್ಗಳ ಬಗ್ಗೆ ಗೊತ್ತಾಗ್ತಿಲ್ಲ. ಮತ್ತೊಂದು ಒಬ್ಬರು ರೈತ ಸಂಘದಿಂದ ಒಬ್ಬರು ನನಗೆ ಕಾಲ್ ಮಾಡಿದರು. ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಒಂದು ತುಂಬ ಅಚ್ಚರಿ ವಿಷಯ ಹೇಳಿದ್ರು ನನಗೆ. ಇಂದಿರಾ ಗಾಂಧಿ ವಾಸ್ ಪ್ರೈಮ್ ಮಿನಿಸ್ಟರ್. ಆ ಟೈಮ್ನಲ್ಲಿ ಸ್ಟಾರ್ಟ್ ಆಗಿದ್ದು ಇದು ಮಹದಾಯಿ ಹೋರಾಟ. ಈ ಸ್ಟಾರ್ಟ್ ಆಗಿ ಸುಮಾರು 40 ವರ್ಷಗಳಾಯಿತು. ಅವ್ರ ಹೆಸರು ನನಗೆ ನೆನಪು ಬರ್ತಾ ಇಲ್ಲ. ಒಬ್ಬ ವ್ಯಕ್ತಿ ಸ್ಟಾರ್ಟ್ ಮಾಡಿದ್ದ ಹೋರಾಟ 2 ವರ್ಷಗಳಲ್ಲಿ ತುಂಬ ರೈತರ ಕಡೆ ಅಂತ ತುಂಬ ಸಪೋರ್ಟ್ ಸಿಗುತ್ತೆ. ಆ ಹೋರಾಟ ವಿಕೋಪಕ್ಕೆ ತಿರುಗಿ ಸರ್ಕಾರಕ್ಕೆ ಹಂಚೋ ಮಟ್ಟದಲ್ಲಿ ಆ ಹೋರಾಟ ನಡೆಯುತ್ತೆ. ಆದರೆ ದುರದೃಷ್ಟ ಏನಂದರೆ, ಆ ಹೋರಾಟ ಏನು ಸ್ಟಾರ್ಟ್ ಮಾಡಿದ್ರು ಆ ವ್ಯಕ್ತಿನೇ ಕೊಂದುಬಿಟ್ರು. ಕೇವಲ 2 ವರ್ಷಗಳಲ್ಲಿ ಆ ಹೋರಾಟ ಇಷ್ಟು ವಿಕೋಪಕ್ಕೆ ತಿರುಗಬೇಕಾದರೆ ಎಲ್ಲೂ ಗೆಲುವು ಸಿಕ್ತು ಅನ್ನೋ ಸಮಯದಲ್ಲಿನೇ ಆ ವ್ಯಕ್ತಿನ ಕೊಂದಾಕ್ಬಿಟ್ರು ರಾಜಕೀಯ ಮಂದಿ. ಈಗೀಗೂ ಒಬ್ಬ ವ್ಯಕ್ತಿ ಅವರು ಕೇವಲ ವಯಸ್ಸು 35ರಿಂದ 32 ಅನಿಸುತ್ತೆ. ಅವರು ತಾವು ಒಬ್ಬರೇ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಮೇಲೆ ಕುಂತು ಇನ್ನೂ ಮಠ ಹೋರಾಟ ಮಾಡ್ತಿದ್ದಾರೆ. ಈಸ್ ಅ ಯಂಗ್ ಗಾಯ್. ನಮ್ಮಂಥ ಯುವಕರು ಏನು ಮಾಡ್ತಿದ್ದಾರೆ ಅಂದರೆ, ಈ ಟೈಮ್ನಲ್ಲಿ ಯಾವ ಪಿಕ್ಚರ್ಗೆ ಹೋಗ್ಬೇಕು, ಇವತ್ತು ವೀಕೆಂಡ್, ಓಕೆ. ಆಮೇಲೆ ಇವತ್ತು ನಮ್ಮ ಯಾವ ಅಂದರೆ ಇವತ್ತಿನ ಏನು ಪ್ಲ್ಯಾನು ಅಂದರೆ, ಯಾವ ಬಾರಿಗೆ ಹೋಗೋದು, ಎಲ್ಲಿ ಸಿಗರೇಟ್ ಹೊಡೆಯೋದು, ಆಮೇಲೆ ಯಾವ ಹುಡುಗಿ ಹುಡುಗಿ ನನಗೆ ಫೋನ್ ಹಚ್ಚಲಿಲ್ಲ, ಅದಕ್ಕೆ ಫುಲ್ ದೇವದಾಸ ಅದೇ. ಆಮೇಲೆ ಒಟ್ಟೆ ನಮ್ಮ ಯುವಕರು ಬರೀ ಈಗ ಗರ್ಲ್ಸ್, ಡ್ರಿಂಕ್ಸ್, ನಶೆಯಲ್ಲಿದ್ದು ಬಿಟ್ರೆ ಪೂರ್ಣ ಪ್ರಮಾಣದಲ್ಲಿ ಅವರು. ಈ ಹೇಳಬೇಕಾದ್ರೆ ನಾನು ಒಬ್ಬ ಯುವಕ. ಆದರೆ ಈ ನನ್ನ ಜನ್ರೇಷನಲ್ಲಿ ಯುವಕರ ನೋಡ್ರೆ, ಈಗ ಚಿಕ್ಕ ಹುಡುಗರ ಜೊತೆಗೆ ಆ ನಶೆ ಅನ್ನೋ ಪದಾರ್ಥಕ್ಕೆ ವ್ಯಸನವಾಗಿ ಅದನ್ನು ಅಡಕ್ಟ್ ಮಾಡ್ಕೊಂಬಿಟ್ರೆ. ಆಮೇಲೆ ನಾವೊಂದು ಮೇನ್ ಪಾಯಿಂಟ್ ಹೇಳಬೇಕು ಮೀಡಿಯಾ ಬಗ್ಗೆ. ಈ ವಿಡಿಯೋನ ಮೊದಲು ಮೀಡಿಯಾದವ್ರಿಗೆ ಶೇರ್ ಮಾಡಿರಿ. ಎದಕ್ಕಂದರೆ, ಈ ಹೋರಾಟನ ಮೀಡಿಯಾ ಮನಸ್ಸು ಮಾಡ್ರೆ ಕೆಲವೇ ದಿನಗಳಲ್ಲಿ ಮುಗಿಸ್ಬೋದಾಗಿತ್ತು. ಇವರಿಗೆ ಮೀಡಿಯಾದವ್ರಿಗೆ TRP ಒಂದಿದ್ರೆ ಮತ್ತು ಬೇರೆ ಏನು ಕೆಲಸ ಬೇಡ. ಜಯಲಲಿತಾ ಎದಕ್ಕೆ ಸತ್ಲು, ಆಕಿದು ಏನು ಕಾರಣ ಆಯ್ತು, ಆಮೇಲೆ ಎದ್ರ ಸಂಬಂಧ ಸತ್ಲು, ಯಾರು ಮುಖ್ಯಮಂತ್ರಿ ಹಾಕೋದು, ಆಮೇಲೆ ಆಂಧ್ರ ಪ್ರದೇಶನಾಗ ನಡೀತು. ಇದು ನಮ್ಮ ಕರ್ನಾಟಕ ಸಮಸ್ಯೆ ಪರಿಹಾರ ಮಾಡಿರಿ ಸ್ವಾಮಿ. ಅದನ್ನು ಬಿಟ್ಟು ನೀವು ಆಕೆ ಜೈಲಿರತ್ತ ಸತ್ಲಂತ ಅಕ್ಕಿ ಕಡೆ ಹೋದ್ವಿ, ಅಲ್ಲಿ ಯಾವ ಸಿ ಎಮ್ ಹಾಕನು,
ಆಮೇಲೆ ಗವರ್ನರ್ ಹಿಂಗೆ ಮಾಡ್ಬೇಕಾಗಿತ್ತು, ಹಂಗೆ ಮಾಡ್ಬೇಕಾಗಿತ್ತು. ಪಬ್ಲಿಕ್ ಟಿವಿಯಾಗಂತೂ ಜಬರ್ದಸ್ತ್ ಹೇಳ್ತಾರೆ ಸಾಹೇಬ್ರ ಹೇಳ್ತೀನಿ. ಏನು ಅವ ರಂಗನಾಥ್ ಅನ್ನೋ ಸರ್ ಹೇಳ್ತಾನೆ. ನಮ್ಮ ಮೊದಲು ಅವ್ರಿಗೆ ಭಾಳ ರೆಸ್ಪೆಕ್ಟ್ ಕೊಡ್ತಿದ್ದೆ, ಅವ್ರ ಮಾತಿನ ಶೈಲಿ ಅದು ಇದು. ಆದರೆ ಒಂದು ಕೆಲವು ದಿನಗಳ ಹಿಂದೆ ಯಶ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಕಾವೇರಿ ಬಗ್ಗೆ. ಅವಾಗ ಯಶ್ ಎದಕ್ಕೆ ಬರಲಿಲ್ಲ, ಸುದೀಪ್ ಎದಕ್ಕೆ ಬರಲಿಲ್ಲ, ದರ್ಶನ್ ಎದಕ್ಕೆ ಬರಲಿಲ್ಲ ಅಂತ ದಿನ ಹಾಕಿ ರುಬ್ಬಿ ಅವ್ರನ್ನ ಹೆಸರು ಕೆಡಿಸ್ಬಿಟ್ರೆ. ಈಗ ಯಶ್ ಅವ್ರ ಯಶೋಮಾರ್ಗ ಮುಖಾಂತರ 50 ಹಳ್ಳಿಗಳಿಗೆ ನೀರು ಸಪ್ಲೈ ಮಾಡತ್ತಾರ ಅನ್ನೋಣ. ಮತ್ತು ಅವ್ರದ ಹವಾ ಮಾಡೋರು. ಇವ್ರಿಗೆ ಏನಂದ್ರೆ TRP ಒಂದು ಇತ್ತಂದ್ರೆ ಬೇರೆ ಏನೂ ಬೇಡ. ಈ ಪಬ್ಲಿಕ್ TV9, ಸುವರ್ಣ ನ್ಯೂಸ, ಇವ್ರ ಚಾನಲ್ಗಳು ನೋಡ್ರೆ ನಾವು ಕರ್ನಾಟಕನಾಗ ಇಲ್ಲ ಅನಿಸ್ಬಿಡ್ತೈತಿ ಒಂದು ಮಾತಿಗೆ. ಇವ್ನ ಚಾನಲ್ಗಳು ನೋಡ್ರೆ ಎಲ್ಲಿ ನಾವು ತಮಿಳ್ನಾಡಿನಾಗೋ ಆಂಧ್ರ ಪ್ರದೇಶನಾಗೋ ಅದೇ ಅನಿಸ್ತೈತಿ. ಬರೀ ಅವ್ರು ಮಾತಾಡೋದು ಅಷ್ಟೇ ಕರ್ನಾಟಕ, ಆದ್ರೆ ಸುದ್ದಿಗಳು ತೋರಿಸ್ತದೆ ಅಲ್ಲಿವು. ಸಮಯ ಇಲ್ಲೇ ನಮ್ಮ ದೊಡ್ಡ ಸಮಸ್ಯೆಗಳದಾವೆ, ಅದನ್ನು ಮೊದಲು ಸಾಲ್ವ್ ಮಾಡಕ್ಕೆ ನೋಡ್ರಿ. ಬರೀ TRP ಸಂಬಂಧ ಆ ರೈತರ ಜೀವನ ಹಾಳು ಮಾಡಕ್ಕೆ ಹೋಗ್ಬೇಡ್ರಿ. ಯಾವಾಗ ಹೋರಾಟ ದೊಡ್ಡದಾಕೈತಿ ಅವಾಗಷ್ಟೇ ನೀವು ಬಂದು ಹಿಂಗೆ ಹೋರಾಟ ಮಾಡ್ಬೇಕಾಗಿತ್ತು, ಹಂಗೆ ಹೋರಾಟ ಮಾಡ್ಬೇಕಾಗಿತ್ತು, ಇವ್ರು ಯಾಕೆ ಬಂದಿಲ್ಲ, ಅವ್ರು ಯಾಕೆ ಬಂದಿಲ್ಲ, ಇದನ್ನು ಹೇಳ್ತೀವಿ. ಅಲ್ಲ ಕೇಳ್ರಿ, ಜಲ್ಲಿಕಟ್ಟು ಸಂಬಂಧ ಯುವಕರು ಹೋರಾಡಲಿಲ್ಲ ಕೇಳ್ರಿ. ಹಂಗದ ಮದಾಯ ಸಂಬಂಧ ಯುವಕರು ಯಾಕೆ ಬರ್ಬಾರ್ದಂತ ಬರೀ ಸ್ಟಾರ್ಗಳು ಬಂದ್ರೆ ಅಷ್ಟೇ ಹೋರಾಟ ಗೆಲ್ತೈತೇನ? ಏನು ರಾಜಕೀಯ ಮಂದಿ ರಾಜೀನಾಮೆ ಕೊಟ್ರೆ ಅವಾಗಷ್ಟೇ ಇದಾಕೈತಿವು. ಕೇಳ್ರಿ, ಯುವಕರ ಶಕ್ತಿ ಏನಂತ ತೋರಿಸ್ರಿ, ಕರೀರಿ ಯುವಕರನ್ನ. ಒಂದು ಸತಿ ನಾವು ಅಖಾಡಕ್ಕೆ ಬಂದು ಅಂದ್ರೆ ನಮ್ಮ ಮುಂದೆ ಯಾರು ನಿಲ್ಲಕ್ಕಾಗಲ್ಲ. ಈ ಯುವಕರೇ ದೇಶ ಶಕ್ತಿ ಅಂತದ. ಆದ್ರೆ ನೀವು ಯುವಕರನ್ನ ಹಾಕಿ ತುಳಿಯಾತಿರಿ. ನಿಮ್ಮಂಥ ಮೀಡಿಯೋಗಳನ್ನ ಈ ಟೈಮ್ನಾಗ ಯುವಕರನ್ನ ಎಬ್ಬಿಸ್ಬೇಕಾಗಿತ್ತು. ನೀವೇನು ಮಾಡತ್ತೀರಿ, TRP ಬೇಕಾಗೈತಿ. ಆದ್ರೆ ನಮ್ಮ ಯುವಕರು ಅವ್ರಿಗೂ ಬುದ್ಧಿಲ್ಲ. ಹೇಳ್ಬೇಕಾದ್ರೆ ಏನು ಬೇಕಾಗಿತ್ತು ಅವ್ರಿಗೆ? ಅಪ್ಪ ಒಂದು ಮಾತು ಕೇಳಿ ಒಂದು ಇಂಜಿನಿಯರಿಂಗ್ ಜಾಬು, ಇಲ್ಲ ಡಾಕ್ಟ್ರ ಇವೆರಡು ಮೇನ್. ನೀವು ದೊಡ್ಡ ಹೈ ಕೋರ್ಸ್ನಾಗ ಭಾಳ ಆತಂದ್ರೆ ಒಂದು 20-25 ಸಾವಿರ ರೂಪಾಯಿ, ಇಲ್ಲಾಂದ್ರೆ 30 ಸಾವಿರ ರೂಪಾಯಿ ಬಿಟ್ಟು ಪೇಮೆಂಟ್. ಈಗ ಸ್ಟ್ಯಾಂಡರ್ಡ್ ಲೆವೆಲ್ ಜಾಸ್ತಿ ಆಗೈತಲ್ಲ, ಈಗ 40 ಸಾವಿರ ಮಟ್ಟ ಪೇಮೆಂಟ್ ಬೇಕು. ಒಂದು ಚಲೋ ಹುಡುಗಿ ಬೇಕು. ಆಮೇಲೆ ಮದುವೆ ಆಯ್ತು. ಆಮೇಲೆ ಒಂದು ಮದುವೆ ಆದ್ಕೊಳ್ಳೋ ಒಂದು 5-6 ವರ್ಷ ಆದ್ಕೊಳ್ಳಿ ಮಕ್ಳು ಹಾಕ್ಕವು. ಆಮೇಲೆ ಮಕ್ಳು ಆದ್ಕೊಳ್ಳಿ ಪ್ಲ್ಯಾನಿಂಗ್, ಮನೆ ಕಟ್ಟೋ ಪ್ಲ್ಯಾನಿಂಗ್, ಅದನ್ನೆಲ್ಲ ಚಲೋ ಮಾಡ್ತದೆ. ಆಮೇಲೆ ಕುರ್ಚಿ ಮೇಲೆ ಕುಂತ ಆರಾಮ ಹೇಳ್ತದ, ನಮ್ಮ ಪೊಲಿಟಿಕ್ಸ್ ಮಂದಿ ನಮ್ಮ ದೇಶನ ಹಾಳು ಮಾಡಕತ್ತಿದ್ದೀಪ್ಪ ಅಂತ. ಯುವಕರ ಬರೀ ಎಜುಕೇಷನ್ ನಿಮ್ಗೆ ರೊಕ್ಕ ಸಂಬಂಧ ಅಲ್ಲ, ರೊಕ್ಕ ಕಮಾಸಕ್ಕೆ ಭಾಳ ದಾರಿ ಅದಾವ. ನೀವು ಸಾಲಿ ಕಲಿತ ಅಂತ ದೊಡ್ಡ ಮನುಷ್ಯ ಹಾಕಿರಂತಲ್ಲ. ಬರೀ ಎಲ್ಲರೂ ಇದೇ ಮಾಡಕ್ಕೆ ಹೋಗ್ರಿ, ಡಾಕ್ಟರ್ ಎಲ್ಲರೂ ಇಂಜಿನಿಯರ್ಗೆ ಹೋಗ್ರಿ. ಒಬ್ಬೊಬ್ಬ ವಿದ್ಯಾರ್ಥಿನ ಕೇಳ್ದಪ್ಪ, ನೀ 10th ಆದ್ಕೊಂಡು ಏನು ಮಾಡ್ತೀಪ್ಪ? ಸೈನ್ಸ. ಅದಾದ್ಕೊಂಡು ಏನಪ್ಪ? ಇಲ್ಲ ಇಂಜಿನಿಯರ್ ಆದಿಲ್ಲ ಡಾಕ್ಟ್ರ್. ಆರ್ಮಿಗೆ ಯಾರು ಹೋಗ್ತಾರ್ರಿ? ಪೊಲೀಸ್ಗೆ ಯಾರು ಹೋಗ್ತಾರ್ರಿ? ರಾಜಕೀಯ ಮನುಷ್ಯ ಯಾರು ಹಾಕ್ಕಾರ್ರಿ? ಯುವಕರು ಬರೀ ಡಾಕ್ಟ್ರು, ಇಂಜಿನಿಯರು, ಬ್ಯಾಂಕಿಗೆ ಯಾಕಂದ್ರೆ ರೊಕ್ಕ ಅಲ್ಲಿ ಭಾಳ ಸಿಗ್ತೈತಿ. ಸಿಕ್ತಪ್ಪ, ಆರಾಮ್ ಲೈಫ್ನಾಗ ಸೆಟ್ಲಾದು ಮುಗೀತು. ರಿಟೈರ್ಮೆಂಟ್ ಮಟ್ಟ ಚಿಂತಿಲ್ಲ, ಮನೆ ಸಾಕೋದು. ದೇಶದ ಯಾವ ಚಿಂತಿನೇ ಇಲ್ರಿಪ್ಪ ಇಲ್ಲೇ. ನಾ ಯುವಕರಿಗೆ ಮೀಡಿಯಾಗ ಒಂದು ಇದು ಹೇಳ್ತೀನಿ. ನೀವು ಇಬ್ಬರು ಮನಸ್ಸು ಮಾಡ್ರೆ ಈ ಮಾದಾಯಿ ಆಗಲಿ, ಕಾವೇರಿ ವಿಷಯ ಆಗಲಿ, ಇದು ಭಾಳ ಟೈಮ್ ಹಿಡಿಯಂಗಿಲ್ಲ ಸಾಲ್ವ್ ಮಾಡೋಕೆ. ನೀವು ಮನಸ್ಸು ಮಾಡ್ಬೇಕಾಗಿತ್ತು. ಬರೀ ನೀವು ಏನದ ನಂಗೆ ಸಪೋರ್ಟ್ ಕೊಟ್ರೆ ಅಂದ್ರೆ ಮೀಡಿಯಾ ಆಗಲಿ, ಆದ್ರೆ ಯಾವುದು ಯುವಕರ ಬರೀ ನನ್ನ ಕಮೆಂಟ್ ಬಾಕ್ಸ್ನಾಗ ನೀವು ಸಪೋರ್ಟ್ ಅಂತ ಮೆಸೇಜ್ ಮಾಡ್ರೆ ಸಾಕು. ನಾನಾಗಲೇ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ನೀವಾಗಲೇ ನಂಗೆ ಕಾಂಟ್ಯಾಕ್ಟ್ ಮಾಡೋದು ಬೇಡ. ನಾನಾಗಲೇ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಅಡ್ರೆಸ್ ತಿಳ್ಕೊಂಡು ನಾನೇ ಬಂದಬೇಕಾದ್ರೆ ಭೇಟಿಯಾಗಿ ನಿಮಗೆ ಕಡೆಂತ ಹೆಲ್ಪ್ ತೊಗೋತೀನಿ. ಹಾಗೂ ಈಗ ನಮ್ಮ ಕಾಲೇಜ್ ವಿಷಯ ತೊಗೋತೀನಿ ಒಂದು. ಈ ಕಾಲೇಜ್ ವಿಷಯ ನಮ್ಮ ಕಾಲೇಜ್ದಾಗಿನ ನೋಡ್ರೆ ನನಗೆ ಭಾಳ ರಸ್ಟಿಕೇಟು ಮಾಡ್ಬೋದು, ಇಲ್ಲ ಸಸ್ಪೆಂಡು ಮಾಡ್ಬೋದು. ನಮ್ಮ ಕಾಲೇಜ್ ಮಂದಿ ಹೇಳ್ತೀನಿ. ಈ ಸ್ಟಾರ್ಟಿಂಗ್ ಒಂದು ವೀಡಿಯೋ ಬಿಟ್ಟಾಗ ನನಗೆ ಭಾಳ ಜನ ಅಂತ ನಿಂಗೇನು ಹುಚ್ಚಿಡ್ತೇನಪ್ಪ, ನೀ ಏನು ದೊಡ್ಡ ಒಬ್ಬ ರೈತ ಸಂಬಂಧ ಮಾತಾಡಿ ನೀ ಎಲ್ಲ ಸಾಲ್ವ್ ಮಾಡವದಿ. ಆಮೇಲೆ ಭಾಳ ಮಂದಿ ನೋಡಿ ನಕ್ಕರು. ಅದು ನನ್ನ ಕ್ಲಾಸ್ಮೇಟ್ ಅರ್ಧ ಮಂದಿ ಸಪೋರ್ಟು ಮಾಡಿರಿ ನನಗೆ. ಆ ಫ್ಯಾಕಲ್ಟಿ ಅಂದಾರು ಅವ್ನಿಗೇನು ಹುಚ್ಚಿಗೆ ಸಿಡ್ದೈತೇನ? ಇದನ್ನೇ ಎದಕ್ಕೆ ಮಾಡ್ಕೊತಿದ್ದೆ ಆಡ್ತಾನವ?
ಇನ್ನೊಬ್ಬರಂತಾರು ಇವ್ರು ಹಿಂದೆ ಹತ್ತಿ ನೀವು ರೈತರ ಹೋರಾಟ ಹಿಂದೆ ಹತ್ತಿ ನೀ ಕೆರಿಯರ್ ಬಾದ್ ಮಾಡ್ಕೋತಿಪ್ಪ. ಅವ್ರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ರೈತರ ಸಂಬಂಧ ಜೀವ ಕೊಡಾಕುತ್ತಾ ಇದ್ದೀನಿ, ನನ್ನ ಕೆರಿಯರ್ ಹಾಳು ಮಾಡ್ಕೋತಾ ಇದ್ದೀನಿ. ನನಗೆ ಕೆರಿಯರ್ ಮುಖ್ಯ ಅಲ್ಲ, ರೈತರ ಸಮಸ್ಯೆ ಮುಖ್ಯ. ಏನು ನಾನು ಬೇಕಾದ್ರೆ ಜೀವನನ ಹೋರಾಟಕ್ಕೆ ಸಂಬಂಧ ಮುಡುಪಾಗಿಡ್ತೀನಿ. ಆಮೇಲೆ ಹೇಳ್ಬೇಕಂದ್ರೆ ನನಗೆ ಸ್ಟಾರ್ಟಿಂಗ್ ವೀಡಿಯೋ ಬಿಟ್ಟಾಗ ನಮ್ಮ ಕಾಲೇಜ್ ಹೊತ್ತಿಂತ ಅಂತಲ್ಲ, ಕಾಲೇಜ್ ಹುಡುಗರು ಹೊತ್ತಿಂತ ತುಂಬ ಅವಮಾನ ಆತ. ಎಲ್ಲರೂ ಅಂತಲ್ಲ, ಕೆಲವು ವ್ಯಕ್ತಿಗಳು ಅವ್ರು ಮೊದಲಿಂದ ನಾನು ಟೀಕಿಸ್ಕೊಂತ ಬಂದಿದ್ದಾರೆ, ಭಾಳ ಟೀಕಿಸ್ಕೊಂತ ಬಂದಿದ್ದಾರೆ ಅವ್ರನ್ನ. ಇವು ನನ್ನ ಮಾತಾಡೋದು ನೋಡಿ ಮೊದಲಿಂದ ಅವ್ರು ಕೇಳ್ಕೊಂಡು ಬಂದಿದ್ದೆ, ಸರ್ ನನಗೆ ಹೆಲ್ಪ್ ಮಾಡಿರಿ, ದೋಸ್ತ ನಂಗೆ ಹೆಲ್ಪ್ ಮಾಡಿರಿಪ್ಪ ಅಂತ. ಅಂಥ ವಿಷಯಕ್ಕೆ ಯಾರು ಹೆಲ್ಪ್ ಮಾಡ್ತದೋ? ನೀ ಬೇರೆ ಏನಂತ ಕೇಳೋಣ, ಹೆಲ್ಪ್ ಮಾಡ್ತೀವಿ. ಹೋರಾಟಕ್ಕಂತ ಯಾವ್ದಕ್ಕೆ ಬರ್ತದೆ? ಕ್ಲಾಸ್ ತಪ್ಪಿಸಿ ಬರೋಕ್ಕಾಗಿಲ್ಲಪ್ಪ ನಮಗೆ, ಹಂಗೆ ಹಿಂಗೆ ಅಂತ. ಇಲ್ಲಿ ನೋಡ್ರಿ, ಬೇರೆ ಕಾಲೇಜ್ನಾಗ ನನ್ನ ಗತೆನ ನಿಮ್ಗೆ ಯಾರಿಗಾರೆ ಆಗಿತ್ತಂದ್ರೆ ನಂಗೆ ಕಾಂಟ್ಯಾಕ್ಟ್ ಮಾಡಿರಿ. ನಾನು ನಿಮ್ಮ ಕಾಲೇಜಿಗೆ ಬಂದು ನಿಮ್ಗೆ ಕಡೆಯಿಂದ ಸಪೋರ್ಟ್ ತೊಗೋತೀನಿ. ನೀವು ಬರೀ ಜಸ್ಟ್ ನಂಗೆ ಕಮೆಂಟ್ ಬಾಕ್ಸ್ನಾಗ ಸಪೋರ್ಟ್ ಅಂತ ಮೆಸೇಜ್ ಮಾಡಿರಿ ಸಾಕು, ಮತ್ತೇನೂ ಬೇಡ ನಿಮ್ಮ ಕಡೆಯಿಂದ ನನಗೆ. ಆಮೇಲೆ ಇವತ್ತು 12 ಫೆಬ್ರವರಿ, ಇವತ್ತು ರೈತರವರೆಲ್ಲದು CM ಸಿದ್ದರಾಮಯ್ಯ ಅವ್ರಿಗೆ ಭೇಟಿಯಾಗಿ ಹೋಗ್ಯಾರ. ಅದು ನತೀಜೆ ಏನಿರಕ್ಕೈತೆ ನಿಮಗೆಲ್ಲ ಗೊತ್ತೈತಿ. ಮತ್ತು ವಾಪಸ್ ನಿರಾಸೆ ಆಗಿ ಬರ್ತದೆ. ಅವ್ರಂಥದ್ದು ಒಂದು ಸಪೋರ್ಟ್ ರಚನೆ ಮಾಡ್ತೀವಿ, ಇದನ್ನು ಮಾಡ್ತೀವಿ. ಇವತ್ತು ನೋಡಿರಿ, ಪಬ್ಲಿಕ್ ಟಿ ವಿಯಾಗ ಅಂತದ್ದು ಏನು ಫಸ್ಟ್ ತೋರಿಸ್ತಾವೆ, ಅದನ್ನು ಚಾನಲ್ ಬಿಟ್ಟು ತೆಗಿಯಕ್ಕೆ ಹೋಗ್ಬೇಡ್ರಿ. ಇವತ್ತು ಅವ್ರು TRP ಫುಲ್ ಇರ್ತೈತಿ. ಏನು ರೀ ಹೇಳ್ತೀನಿ ಕೇಳ್ರಿ, ಇವತ್ತಂತ TRP ಫುಲ್ ಇರ್ತೈತಿ. ನೀವು ನನಗೆ ಏನು ನಿಮ್ಮ ಕಡೆಂತ ಏನೂ ಬೇಡ, ನಿಮಗೆಲ್ಲರಿಗೂ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೋತೀನಿ. ನಾವು ಮನಸ್ಸು ಮಾಡ್ರೆ ಭಾಳ ದಿವಸ ತಂಗಲ್ಲ ಈ ಸಮಸ್ಯೆನ ಮುಗ್ಸಾಕ. ಒಂದು ಟೈಮ್ ನೋಡ್ರಿ, ಜಲ್ಲಿಕಟ್ಟು ಹೋರಾಟ ಯುವಕರಿಂದಲೇ ಗೆಲುವು ಪಡಿತಾರೆ. ಅಲ್ಲಿ ತಮಿಳ್ನಾಡಿನಾಗ ಜಲ್ಲಿಕಟ್ಟು ಹೋರಾಟ ಗೆಲುವು ಪಡ್ಯೋಕೆ ಯುವಕರನ್ನ ಕಾರಣ. ಇಲ್ಲಿ ನಾವು ಮಾದಾಯ ಹೋರಾಟ ಮುಗ್ಸೋಕ್ಕಾಗಂಗಿಲ್ಲೇನ್ರಿ? 7 ಕೋಟಿ ಜನಸಂಖ್ಯೆ ಐತೆ ನಮ್ಮ ಕರ್ನಾಟಕದ್ದು. ಪ್ಲೀಸ್ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನಿಮ್ಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಕಡೆಯಿಂದ ತುಂಬ ಹೆಲ್ಪ್ ಆಗ್ಬೇಕು ನನಗೆ. ಪ್ಲೀಸ್, ಧನ್ಯವಾದ.